1893 ಯಾವಾಗ ಅವ್ರಿಗೆ ಚಿಕಾಗೋ ಹೋದ್ರು, ಅಲ್ಲಿಂದ ಭಾಷಣ ಮಾಡಿದ್ರು, ಆವತ್ತಿಂದ ಅವರ ಜೀವನ ಶುರುವಾಗಿದ್ದು, ಆವತ್ತಿಂದ ಅವರ ಮರಣ ಹೊಂದೋರಿಗೆ ಕೇವಲ 10 ವರ್ಷಗಳಿದೆಯಲ್ಲ, ಈ 10 ವರ್ಷದಲ್ಲಿ ಎಷ್ಟು ಅಗಾಧ ಸಾಧನೆ ಅಂತ ಹೇಳಿದ್ರೆ, ಇವತ್ತು ಕೂಡ ಆ 10 ವರ್ಷಗಳ ಬಗ್ಗೆ ಅದೇ ಜೀವನ ಶೈಲಿ, ಅದೇ ಘಟನೆಗಳು, ಬೇರೆ ಬೇರೆ ಘಟನೆಗಳು ಸಾಧ್ಯನೇ ಇಲ್ವಲ್ಲ. ಒಬ್ಬ ವ್ಯಕ್ತಿ ಇನ್ನೆಷ್ಟು ಘಟನೆಗಳ ಸಾಧ್ಯ? ಅದೇ ಘಟನೆ, ಅದೇ ಚಿಕಾಗೋ, ಅದೇ ರಾಮಕೃಷ್ಣಾಶ್ರಮ, ಅದೇ ಪ್ರವಾಸಗಳು, ಅದೇ ಮರೀನಾ ಬೀಚ್, ಮದ್ರಾಸಿನ ಮರೀನಾ ಬೀಚ್, ಇಷ್ಟೇ ವಿಷಯಗಳನ್ನ ಇಟ್ಕೊಂಡು ಅದೇ ವಿಷಯಗಳ ಬಗ್ಗೆ ಹೊಸ ಹೊಸ ವ್ಯಾಖ್ಯಾನಗಳು, ಹೊಸ ಹೊಸ ಪ್ರತಿ ತಿಂಗಳು 10 ಪುಸ್ತಕ. ಇನ್ನೆಂತ ಅಗಾಧವಾದ ಜೀವನ ಶೈಲಿ! ಯಾಕೆ ಅಂತ ಹೇಳಿದ್ರೆ ಘಟನೆ ಒಂದಲ್ಲ, ಘಟನೆ ಒಂದೇ ಆಗಿದ್ರು ಅದು ಕೊಡ್ತಿರ್ತಕ್ಕಂತಹ ಸಂದೇಶಗಳು ಒಬ್ಬೊಬ್ಬ ವ್ಯಕ್ತಿ ದೃಷ್ಟಿಗೆ ಒಂದೊಂದು. ಊಹೆಗೆ ನಿಲುಕದ ವ್ಯಕ್ತಿತ್ವ ವಿವೇಕಾನಂದರದು, ಊಹೆಗೆ ನಿಲುಕದ ವ್ಯಕ್ತಿತ್ವ. ಅವರನ್ನ ಸನ್ಯಾಸಿ ಅಂತೀರಾ, ವೀರ ಸನ್ಯಾಸಿ ಅಂತೀರಾ, ರಾಜಕಾರಣಿ ಅಂತೀರಾ, ವಿಜ್ಞಾನಿ ಅಂತೀರಾ, ತತ್ವಜ್ಞಾನಿ ಅಂತೀರಾ, ಬಡವರ ಸೇವೆ ಮಾಡ್ತಕ್ಕಂಥ ಸಾಮಾಜಿಕ ಹೋರಾಟಗಾರ ಅಂತೀರಾ, ಏನು ಬೇಕಾದ್ರೂ ಎಲ್ಲವೂ ಅವ್ರು ಹೌದು. ಅದಕ್ಕೆ ಬಹುಶಃ ನನಗನ್ಸಿದ್ದು, ಇಡೀ ಜಗತ್ತಲ್ಲಿ ಯಾವ್ದಾದ್ರು ಪರಿಪೂರ್ಣ ವ್ಯಕ್ತಿತ್ವ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಅದು ವಿವೇಕಾನಂದರು. ಅದಕ್ಕೇನೆ ಇದು ಭಾರತದ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಿಟ್ಬಿಡಿ, ಇಡೀ ಜಗತ್ತು ಕೊಂಡಾಡಿದ್ದವ್ರು. ಯಾಕೆ ಕಾರಣಕ್ಕೋಸ್ಕರ? ಇದೇ ಕಾರಣಕ್ಕೋಸ್ಕರ ಗಾಂಧೀಜಿ ಒಂದು ಮಾತು ಹೇಳ್ತಾರೆ, ವಿವೇಕಾನಂದರ ಜೀವನ ಚರಿತ್ರೆ ಓದಿದ ಮೇಲೆ ನನ್ನ ದೇಶಭಕ್ತಿ 4 ಪಟ್ಟಾಯ್ತು. ಇದೇ ಮಾತನ್ನು ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ನನ್ನ ಸ್ವಾತಂತ್ರ್ಯದ ಹೋರಾಟಕ್ಕೆ ಒಂದು ದಿಕ್ಕು ಕೊಟ್ಟಿದ್ದು ವಿವೇಕಾನಂದರು ಅಂತೇಳಿ. ಸಾವರ್ಕರ್ ಅವರು ಇದೇ ಮಾತು ಹೇಳ್ತಾರೆ. ಅಂದ್ರೆ ಎಲ್ಲರಿಗೂ ಪ್ರೇರಕ ಶಕ್ತಿ, ಅವರು ಕ್ರಾಂತಿಕಾರಾದ್ರ ಕ್ರಾಂತಿಕಾರಿಗೆ ಪ್ರೇರಕ ಶಕ್ತಿ ಯಾರು? ವಿವೇಕಾನಂದರು. ಸ್ವಾತಂತ್ರ್ಯ ಹೋರಾಟಗಾರರಾದ್ರ, ಅಹಿಂಸಾವಾದಿಗಳಿಗೆ ಪ್ರೇರಕ ಶಕ್ತಿ ಯಾರು? ವಿವೇಕಾನಂದರು. ಅದಕ್ಕೆ ಒಂದು ಮಾತು ಹೇಳ್ತಾರೆ, ನೀವ್ ಏನಾದ್ರೂ ಆಗ್ಬೇಕು ಅಂತ ಇಟ್ಕೊಳ್ಳಿ, ಮೊದಲು ವಿವೇಕಾನಂದರು ನಿಮ್ಗೆ ಆವರಿಸ್ಕೊಳಕ್ ಬಿಟ್ಬಿಡಿ ಅಂತ ಹೇಳಿ. ಅಂದ್ರೆ ಭಾರತದ ದೃಷ್ಟಿಕೋನ, ಭಾರತೀಯರ ದೃಷ್ಟಿಕೋನ ಏನಂತ ಹೇಳಿದ್ರೆ ಎಲ್ಲವನ್ನ ಕಣ್ಣೊಳಗಡೆ, ಆತ್ಮದೊಳಗಡೆ ನೋಡ್ಕೊಳ್ಳೋದು. ನಾವು ಕಣ್ಮಿಟ್ಕೊಂಡೇ ನಮಗೆ ಧ್ಯಾನ ಶುರುವಾಗೋದು, ನಮ್ಗೆ ಅಲ್ಲಿಂದನೇ ನಮ್ಗೆ ಉನ್ನತೀಕರಣ ಬರೋದು. ಆದ್ರೆ ಪಾಶ್ಚಿಮಾತ್ಯ ಜೀವನದಲ್ಲಿ ಹೆಂಗೆ ಅಂತ ಹೇಳಿದ್ರೆ ಅವರು ದೇಹವನ್ನ ಸ್ಥೂಲವಾಗಿ ಇಟ್ಕೊಂಡಿದ್ದು, ದೇಹವನ್ನ ಮೇನ್ ಆಗಿ ಇಟ್ಕೊಂಡಿದ್ದು. ದೇಹ ಸುಖಕ್ಕೆ ಏನ್ ಬೇಕು? ಮಿಷನರಿ ಬೇಕು, ಅದನ್ನ ಕಂಡಿಡಿ, ಅದನ್ನ ಆವಿಷ್ಕಾರ ಮಾಡ್ಕೋ. ದೇಹ ಸುಖಕ್ಕೆ ಏನ್ ಬೇಕು? ಅದಕ್ಕೋಸ್ಕರ ಒಂದು ಮೆಡಿಸಿನ್ ಬೇಕು, ಅದನ್ನ ಕಂಡಿಡಿ. ಈ ತರ ಅವರ ಸಂಶೋಧನೆಗಳು, ವಿಜ್ಞಾನ, ಎವಲ್ಯೂಷನ್ ಎಲ್ಲವೂ ಕೂಡ ತನ್ನ ಭೌತಿಕ ಜೀವನವನ್ನ, ಭೌತಿಕ ದೇಹವನ್ನ ಸುಖವಾಗಿಟ್ಕೊಳ್ಳಕ್ಕೆ ಕಾರಣೀಭೂತ ಆಗುತ್ತೆ. ಅಷ್ಟೇ ಅವರ ಎವಲ್ಯೂಷನ್ ಆಗ್ತಾ ಹೋದ್ರು. ಆದ್ರೆ ಭಾರತದಲ್ಲಿ ಎವಲ್ಯೂಷನ್ ಆಗಿದ್ದು ಆಂತರಿಕವಾಗಿ. ಯಾವುದನ್ನು ಕೆಡ್ದು ಅಂತ ಹೇಳಿಲ್ಲ ವಿವೇಕಾನಂದರು, ಇವೆರಡರ ಮಧ್ಯೆ ಒಂದು ಸೇತುವೆ ಆಗಿರ್ಬೇಕು ಅಂತ ಹೇಳಿದ್ರು. ಎರಡರ ಮಧ್ಯೆ ಸೇತುವೆ ಆಗಿರ್ಬೇಕು. ಅದಕ್ಕೆ ವಿವೇಕಾನಂದ ಹೇಳಿದ್ದು ಆಧ್ಯಾತ್ಮದಿಂದ ಜಗತ್ತನ್ನು ಗೆಲ್ಬೇಕು. ಕೇಳ್ತಾರೆ, ನಿಮ್ ಗುರಿ ಏನು? ವಿವೇಕಾನಂದ ಕೇಳಿದಾಗ ನಿಮ್ ಗುರಿ ಏನು ಅಂತ ಹೇಳಿದಾಗ ಆಧ್ಯಾತ್ಮದಿಂದ ಜಗತ್ತನ್ನ ಗೆಲ್ಬೇಕು.